ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟಿಂದ ನಾವಿನ್ನೂ ಇದೇ ಥರ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥನೇ ಆಗೋದಿಲ್ಲ. ಸೊ ನಾನಿವತ್ತು ನಿಮ್ಮ ಜೊತೆ ನಂದು ಮಾರ್ನಿಂಗ್ ರೂಟೀನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ 5:30 ಆದಾಗ ನಮ್ಮ ಮನೆ ಹತ್ರ ವೆದರ್ ಈ ಥರ ಇರುತ್ತೆ. ಸೊ ನಮ್ಮ ಅಕ್ಕನ ಮಗ ನನ್ನ ಮನೆಯಲ್ಲೇ ಸ್ಟೇ ಮಾಡಿರೋದ್ರಿಂದ ಅವನು 7 o'clockಗೆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಸೊ ಅವನು 7ಗೆ ಹೋದರೆ ಈವ್ನಿಂಗ್ 6:30ಗೆ ವಾಪಸ್ ಬರೋದು. ಹಾಗಾಗಿ ಅವನಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚ್ ಬಾಕ್ಸು ಎರಡೂ ರೆಡಿ ಮಾಡಬೇಕು. ಹಾಗಾಗಿ ನಾನು ಬೆಳಗ್ಗೆ 5:30ಗೆ ಎದ್ಬಿಟ್ಟು ನನ್ನ ರೋಟೀನ ನಾನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ 5:30ಗೆ ಎದ್ದು ಇವತ್ತಿನ ತಿಂಡಿಗೆ ನಾನು ದೋಸೆ ಮತ್ತು ಕಾಯಿ ಚಟ್ನಿ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೆ. ಸೊ ಆ ವಿಡಿಯೋನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನ್ ಸ್ಟಾಪ್ ಕೆಲಸನೇ ಇರುತ್ತೆ. ಏನಂತಂದರೆ ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಈ ಟೈಮಿಂದ ಈ ಟೈಮ್ ಒಳಗಡೆ ನಮ್ಮದು ಕೆಲಸ ಎಲ್ಲ ಮುಗಿಸ್ಬಿಟ್ರೆ ನಾವು ಆರಾಮಾಗಿಬಿಡ್ತೀವಿ. ಕಾಲೇಜ್ಗೆ ಹೋಗೋ ಮಕ್ಕಳಾಗಲಿ, ಸ್ಕೂಲಿಗೆ ಹೋಗೋ ಮಕ್ಕಳಾಗಲಿ, ಅವರಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳಿಸಿದ್ರೇ ನಮಗೆ ಸಮಾಧಾನ ಆಗೋದು. ಇಲ್ಲ ಅಂತಂದರೆ ನಮಗೂ ಒಂಥರ ಮನಸ್ಸಲ್ಲಿ ಕೊರೀತಾ ಇರುತ್ತೆ, ಆಚೆ ತಿನ್ನಿ, ಹಾಗೆ ಹೀಗೆ ಕ್ಯಾಂಟೀನಲ್ಲಿ ತಿನ್ನಿ ಅಂತ ಹೇಳೋಕ್ಕೂ ನಮಗೂ ಇಷ್ಟ ಆಗೋದಿಲ್ಲ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಬೆಳಗ್ಗೆನೇ ಬೇಗ ಕೆಲಸ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ದೋಸೆ ಹಿಟ್ಟನ್ನು ನಾನೇ ರೆಡಿ ಮಾಡ್ಕೊಳ್ತೀನಿ. ಹಿಂದಿನ ದಿನ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ರುಬ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತೀನಿ. ಸೊ ಕೆಲವರು ಆಚೆಯಿಂದನೂ ತಂದುಬಿಟ್ಟು ಫ್ಲೋರೆಲ್ಲ ರೆಡಿ ಸಿಗುತ್ತೆ, ತೊಗೊಂಬಂದು ಮಾಡ್ತಾರೆ. ಬಟ್ ನನಗೆ ಔಟ್ಸೈಡಿಂದ ಅದು ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ. ಸೊ ಅವ್ರು ಯಾವಾಗ ಪ್ರಿಪೇರ್ ಮಾಡಿರ್ತಾರೆ, ನಾವು ಯಾವಾಗ ತೊಗೊಂಬಂದು ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ನನಗೂ ಇಷ್ಟ ಆಗೋಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮನೆಯಲ್ಲೇ ನಾನು ಫ್ಲೋರ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೇನೆ. ನಮ್ಮ ಮನೇಲಿ ಯಾವುದೇ ತಿಂಡಿ ಆಗಿರಲಿ 6:30, 6:45 ಒಳಗಡೆ ರೆಡಿ ಆಗಬೇಕು. ಹಾಗಾಗಿ ನಾನು ಫಸ್ಟು ಅಡುಗೆ ಕೆಲಸ ಮುಗಿಸಿ ಆಮೇಲೆ ಬೇರೆ ಕ್ಲೀನಿಂಗ್ ಕೆಲಸ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. 7 o'clockಗೆ ಅವನು ಹೋಗ್ಬಿಡ್ತಾನೆ. ಅದಾದಮೇಲೆ ನನಗೆ 8:30ವರೆಗೂ ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮಲ್ಲಿ ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸಗಳಾಗಿರ್ಬೋದು, ಮನೆ ಕ್ಲೀನ್ ಮಾಡೋದು, ಆ ಥರದ್ದೆಲ್ಲನೂ ಮಾಡ್ಕೊಳ್ತೇನೆ. ಇವಾಗ ಧನುರ್ಮಾಸ ಕೂಡ ನಡೀತಾ ಇದೆ. ತುಂಬಾ ಚಳಿ ಕೂಡ ಇದೆ. ಈ ವೆದರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿರೋರೆಲ್ಲ ಪಾಪ ಯಾವ ಥರ ಮಾಡ್ತಿದ್ದಾರಂತ ನೆನೆಸ್ಕೊಂಡ್ರೆ ನಮಗೇ ಮೈಯೆಲ್ಲ ಜುಮ್ ಅನ್ನುತ್ತೆ.
ನಾವು ತೆಂಗಿನಕಾಯಿನ ಊರಿಂದನೇ ತೊಗೊಂಬರ್ತೀವಿ, ಇಲ್ಲಿ ಯಾವುದು ಪರ್ಚೇಸ್ ಮಾಡೋದಿಲ್ಲ. ನಮ್ಮಮ್ಮ ಮನೆಯಲ್ಲೂ ತೆಂಗಿನ ತೋಟ ಇದೆ, ಸೊ ಅವ್ರು ಯಾರಾದರೂ ಬಂದರೆ ಅವ್ರು ತೊಗೊಂಬರ್ತಾರೆ. ನನ್ನ ಹಸ್ಬೆಂಡ್ ಮನೆಯಲ್ಲೂ ಇದೆ, ಅವ್ರು ಯಾರಾದರೂ ಬಂದರೆ ಅವರಾದರೂ ತೊಗೊಂಬರ್ತಾರೆ. ಬರೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ಸಲ ಹೇಳಿದ್ರೆ ನಮಗೆ ತೊಗೊಂಬನ್ನಿ ಅಂತ ತೊಗೊಂಬರ್ತಾರೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಕಿತ್ಬಿಟ್ಟು ತೊಗೊಂಬರಲ್ಲ, ಅದು ಅದಾಗದೇ ಮರದಿಂದ ಉದುರಿರೋ ಅಂಥ ಕಾಯಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ತೊಗೊಂಬರ್ತಾರೆ. ಅದು ಫುಲ್ಲು ಬಲ್ತಿರುತ್ತಲ್ವ, ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮಾರ್ಕೆಟಲ್ಲಿ ಸಿಗೋ ತೆಂಗಿನಕಾಯಿ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೇ ಕಿತ್ಕೊಂಡು ತೊಗೊಂಬಂದು ಸೇಲ್ಸ್ ಮಾಡ್ತಾರೆ. ಬಟ್ ಇದು ಆ ಥರ ಅಲ್ಲ, ಅದಾಗದೇ ಫುಲ್ಲು ಒಣಗಿಬಿಟ್ಟು ಕೆಳಗಡೆ ಬೀಳೋ ಅಂಥ ಕಾಯಿನೇ ತೊಗೊಂಬರ್ತಾರೆ.
ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 6:40 ಅಷ್ಟರಲ್ಲಿ ನನ್ನ ಬಾಕ್ಸ್ ಪ್ಯಾಕಿಂಗು, ಅವನಿಗೆ ಬ್ರೇಕ್ಫಾಸ್ಟು ಎಲ್ಲನೂ ರೆಡಿ ಆಯಿತು. ಅದಾದಮೇಲೆ ನಾನು ಹಾಲು ತೊಗೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಹಸ್ಬೆಂಡ್ ಮಲ್ಕೊಂಡಿದ್ರು, ಅವ್ರಿಗೇನು ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಹಾಲೆಲ್ಲ ತೊಗೊಂಬಂದು ಕಾಫಿ ಮಾಡಿಕೊಟ್ಟೆ. ಅವನಿಗೆ ಚಳಿಯಲ್ಲಿ ಹೋಗ್ತಾನಲ್ವ, ಸೊ ಹಾಗಾಗಿ ಅವನು ಬೆಳಗ್ಗೆ ಕಾಫಿನೇ ಪ್ರಿಫರ್ ಮಾಡ್ತಾನೆ. ಅವನಿಗೆ ಕಾಫಿ ಮಾಡಿಕೊಟ್ಟು ನನಗೆ ಕಷಾಯ ಮಾಡಿಕೊಂಡು 7:05ಗೆ ಪೀಸ್ಫುಲ್ಲಾಗಿ ಕುತ್ಕೊಂಡು ಕಷಾಯ ಕುಡಿತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತು ಬೆಳಗ್ಗಿನ ರೋಟೀನು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಅಲ್ಲಿ ಸ್ಕಿಪ್ ಮಾಡಿದ್ರೆ ನಮಗೂ ವ್ಯೂಸ್ ಬರೋದಿಲ್ಲ. ದಯವಿಟ್ಟು ಒಂದ್ಸಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ರೋಟೀನ್ ಯಾವ ಥರ ಇತ್ತು ಅಂತಲೂ ಕಮೆಂಟ್ ಮಾಡಿ. ಒಬ್ಬರೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಕೆಲಸ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ರೋಟೀನ್ ಇರುತ್ತೆ. ನಿಮ್ಮ ರೋಟೀನ್ ಯಾವ ಥರ ಇತ್ತು ಅಂತ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ನಾನು ಯೂಟ್ಯೂಬರ್ ಆಗಬೇಕು, ನಾನು ಫೇಮಸ್ ಆಗಬೇಕು, ನನ್ನ ವೀಡಿಯೋಸ್ನ ತುಂಬ ಜನ ನೋಡಬೇಕು, ನನಗೂ ತುಂಬ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ. ಸೊ ಅದೇ ಥರ ನನಗೂ ಆಸೆ ಇದೆ. ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿಲ್ಲ, 2 months ಆಗಿದೆ ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇದು ನಂದು 5th ಲಾಂಗ್ ವೀಡಿಯೋ ಆಗಿರುತ್ತೆ. ಮುಂಚೆ ಬರೀ ಶಾರ್ಟ್ಸ್ ಮಾಡ್ತಾಯಿದ್ದೆ. ಸೊ ಇವಾಗಿಂದ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನನಗೂ ಭಯ ಇತ್ತು, ವ್ಯೂಸ್ ಬರುತ್ತೋ ಇಲ್ಲೋ ಅಂತ. ಆದರೂ ಪರವಾಗಿಲ್ಲ, ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾವು ಬೆಳೆಯೋದಕ್ಕೆ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ನಂದು ಇವತ್ತಿನ ಮಾರ್ನಿಂಗ್ ರೂಟೀನು. 7:05 ಆಯಿತು. ಸೊ ಪೀಸ್ಫುಲ್ಲಾಗಿ ಕೂತ್ಕೊಂಡು ಕಷಾಯ ಕುಡಿತಾ ಇದ್ದೀನಿ. Thanks for watching friends. See you in the next vlog.